ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರುಗಳಲ್ಲಿ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಅನೇಕ ಜನ ಸಮಾಜದ ಮುಖಂಡರಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ರಾಜಕೀಯ ಮುಖಂಡರಿದ್ದಾರೆ, ಅನೇಕ ಕನ್ನಡ ಪರ ಮನಸ್ಸುಗಳಿದ್ದಾವೆ, ಈ ಮಠದ ಭಕ್ತರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ, ಪೂಜ್ಯ ಶ್ರೀಶೈಲ ಜಗದ್ಗುರುಗಳ ಮುಂದೆ ನಿಂತು ಮಾತನಾಡಬೇಕಾದ್ರೆ ಬಹುಶಃ ನನ್ನ ಮನಸ್ಸಿಗೆ ಬಂದ ಭಾವ ಏನಂದ್ರೆ, ಅವರ ಮುಂದೆ ಮಾತನಾಡುವ ಒಂದು ಅವಕಾಶವೂ ಕೂಡ ಬಹುಶಃ ಒಂದು ಆಶೀರ್ವಾದ ಅಂತ ನಾನಾದ್ರೂ ಭಾವಿಸ್ಕೊಳ್ತೀನಿ. ಪ್ರೀತಿಯ ಬಂಧುಗಳೇ, ಬಹುಶಃ ಇದ್ಯಾವುದು ಉಪನ್ಯಾಸ ಕೊಡುವ ವೇದಿಕೆಯೋ ಅಥವಾ ಭಾಷಣವನ್ನು ಮಾಡುವಂತ ವೇದಿಕೆಯೋ ಆಗದೆ ಇದೊಂದು ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿ ಮಾಡಿದಂತ ವೇದಿಕೆಯಾಗಿತ್ತು. ಪೂಜ್ಯ ಪುಣ್ಯಕೋಟಿ ಮಠದ ಶ್ರೀಗಳು ಇಡೀ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಎಷ್ಟೋ ನದಿಗಳು ಹರಿತಾವೆ, ಎಷ್ಟೋ ಮಠಗಳು ನದಿಗಳ ಪಕ್ಕದಲ್ಲೇ ಇದ್ದಾವೆ. ಆದರೆ ಯಾರಿಗೂ ಹೊಳೆಯದೇ ಇರುವಂತ ಒಂದು ಅದ್ಭುತವಾದ ಐಡಿಯಾ ಯಾರಿಗಾದ್ರೂ ಒಳದಿದ್ರೆ, ಒಂದು ವಿಚಾರ ಯಾರಿಗಾದ್ರೂ ಒಳದಿದ್ರೆ ಅದು ಪುಣ್ಯಕೋಟಿ ಶ್ರೀಗಳಿಗೆ ಮಾತ್ರ ಒಳದಿದೆ ಅಂತ ಬಹುಶಃ ನಾನು ಈ ವೇದಿಕೆಯಲ್ಲಿ ನಿಂತು ಹೇಳಬಹುದು. ಯಾಕೆ ಅಂದ್ರೆ ಗಂಗಾ ನದಿಯ ತೀರದೊಳಗಡೆ ಆರತಿ ಆಗುತ್ತೆ. ಆ ಆರತಿಯನ್ನು ನೋಡೋದಕ್ಕೆ ನಾನು ಕೂಡ ಹರಿದ್ವಾರಕ್ಕೆ ಹೋದಾಗ ಆ ಗಂಗೆ ಮುಂದೆ ನಿಂತಾಗ ನಾವೆಲ್ಲರೂ ಕೂಡ ಹಿಮಾಲಯದಿಂದ ನೇರವಾಗಿ ಹರಿಯುವಂತಹ ಗಂಗೆಯನ್ನು ನೋಡಿ ಮನಸ್ಸು ಒಂದು ಕ್ಷಣ ಆನಂದ ತುಂಬಿ ಬರುತ್ತೆ. ಯಾಕೆಂದ್ರೆ ಭಾರತೀಯರ ಸ್ವಭಾವನೇ ಹೇಗೆ ಅಂತಂದ್ರೆ, ಭಾರತ ದೇಶದ ಜನ ಕೇವಲ ದೇವಸ್ಥಾನ ಗುಡಿ ಗುಂಡಾರಗಳಲ್ಲಿ ಮಾತ್ರ ದೇವರನ್ನು ಕಾಣಲಿಲ್ಲ. ಭಾರತ ದೇಶದ ಜನ ಕಲ್ಲು, ಮಣ್ಣು, ಬೆಟ್ಟ, ನದಿ, ಆಕಾಶ ಇದೆಲ್ಲದರಲ್ಲೂ ಕೂಡ ದೇವರನ್ನ ಕಾಣುವಂತ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಕುವೆಂಪು ಅವರದೊಂದು ಸುಂದರವಾದ ಪದ್ಯ ಇದೆ. ಆ ಪದ್ಯವಾದ್ರೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಗಗನವನ್ನು ನೋಡು ಮೈ ನೀಲಿ ಕಟ್ಟುವವರೆಗೆ, ಕಡಲ ನೀಕ್ಷಿಸು ವಾರಿರಾಜಿಗಳು, ಧಮನಿಗಳಲ್ಲಿ ಧುಮಿಕ್ಕಿ ಮೊರೆ ವನ್ನೆಗಂ, ಕಟ್ಟಿರುಳಿನಲ್ಲಿ ನೀನೇ ಕತ್ತಲೆಯಾಗು, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಮಿರುಗುವ ತಾರಾ ನಕ್ಷತ್ರವನ್ ಧ್ಯಾನಗೈ. ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಅವರು ಮುಂದುವರಿಸಿ ಹೇಳ್ತಾರೆ, ಸರ್ವ ಸೃಷ್ಟಿಯನ್ ಒಂದೇ ಮುಷ್ಟಿಯಲ್ಲಿ ಪಾನಗೈ ಅನ್ನುವಂತ ಮಾತನ್ನು ಹೇಳ್ತಾರೆ. ಪ್ರಕೃತಿಯನ್ನ ಧ್ಯಾನ ಮಾಡ್ತಾ ಮಾಡ್ತಾ ಮನುಷ್ಯ ಪ್ರಕೃತಿಯನ್ನ ಆನಂದಿಸ್ತಾ ಆಸ್ವಾದಿಸ್ತಾ ಅವನೊಳಗಡೆ ಆಧ್ಯಾತ್ಮದ ಸಿಂಚನ ಆಗೋದಕ್ಕೆ ಸಾಧ್ಯ ಇದೆ ಅಂತ ನಂಬಿದ ದೇಶ ಇದು. ಆ ರೀತಿಯ ಆಚರಣೆಗಳನ್ನು ಆಚರಿಸಿಕೊಂಡು ಬಂದಂತ ದೇಶ ಇದು. ಬಹುಶಃ ಪೂಜ್ಯ ಸ್ವಾಮೀಜಿಯವರು, ಪುಣ್ಯಕೋಟಿ ಆಶ್ರಮದ ಶ್ರೀಗಳು ಇವತ್ತು ಮತ್ಯಾವುದೋ ಮೌಢ್ಯದ ಆಚರಣೆಯನ್ನ ಮಾಡದಲೆ ಪೂಜ್ಯ ಸ್ವಾಮೀಜಿಯವರು ನದಿಗೆ ಗೌರವವನ್ನು ಸಲ್ಲಿಸೋದ್ರ ಮೂಲಕ, ಪಂಚಭೂತಗಳಿಗೆ ಗೌರವವನ್ನು ಸಲ್ಲಿಸೋದ್ರ ಮೂಲಕ, ಆ ಮೂಲಕ ಅವರು ಒಂದು ಹೊಸ ಪದ್ಧತಿಯನ್ನ ಕರ್ನಾಟಕದ ನೆಲದಲ್ಲಿ, ಕನ್ನಡದ ನೆಲದಲ್ಲಿ, ಈ ಒಂದು ಭಾಗದಲ್ಲಿ ಈ ಒಂದು ತುಂಗಾ ನದಿಯ ಒಂದು ಆರತಿಯನ್ನ ಮಾಡೋದ್ರ ಮೂಲಕ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಾಂದಿ ಆಡಿದ್ದಾರೆ. ನನ್ನ ಜೊತೆ ನನ್ನ ಗೆಳೆಯರಾದಂಥ ವಾಸು ಅವರು, ನಾಗೇಶ್ ಅವರು, ನಾವೆಲ್ಲರೂ ಕೂಡ ಮೊನ್ನೆ ಮಲೆನಾಡಿಗೆ ಹೋಗಿದ್ವಿ. ಯಾಕೆ ತುಂಗಾ ನದಿ ನೀರಿಗೆ ಇಷ್ಟು ಪ್ರಾಮುಖ್ಯತೆ ಇದೆ? ಇಡೀ ಭಾರತ ದೇಶದಲ್ಲಿ ಈ ಮಾತಿದೆ, ಗಂಗಾ ಸ್ನಾನ ತುಂಗಾ ಪಾನ ಅಂತ. ಯಾಕೆ ತುಂಗೆಗೆ ಮಾತ್ರ ಇಂಥ ಮಾತಿದೆ ಅಂತಂದ್ರೆ, ದೇವಿತೋ ನಾಗೇಶ್ ಅನ್ನುವಂಥ ಒಬ್ಬ ಪಾದಯಾತ್ರಿಗಳು ಹೇಳಿದಂತ ಮಾತು. ಅವ್ರು ಇಡೀ ಭಾರತನ 2 ಸಲ ಪಾದಯಾತ್ರೆ ಮಾಡಿದ್ರು. ಅವ್ರು ಹೇಳಿದ್ರು, ಭಾರತ ದೇಶದ ಎಲ್ಲಾ ನದಿಗಳ ನೀರು ಕುಡಿದಿದ್ದೀನಿ, ಆದರೆ ತುಂಗಾ ನದಿಯಷ್ಟು ರುಚಿಕರವಾದ ನೀರು ಯಾವ ನದಿಗೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ರುಚಿಯಾದ ನೀರು ತುಂಗಾ ನದಿ ಮಾತ್ರವೇ ಅಂತ ಹೇಳ್ತಾರೆ. ಹೀಗಾಗಿಯೇ ಈ ಮಾತು ಬಂತು, ಗಂಗಾ ಸ್ನಾನ ತುಂಗಾಪಾನ ಅಂತ. ಮತ್ತೆ ಈ ತುಂಗಾಪಾನ ಕೂಡ ಯಾಕೆ ಅಂತಂದ್ರೆ, ನೀವು ಒಂದ್ ಕ್ಷಣ ತುಂಗಾ ನದಿ ಹರಿಯೋ ದಾರಿಯಲ್ಲಿ ಕವಲೇದುರ್ಗ ಅಂತ ಒಂದು ಬೆಟ್ಟ ಇದೆ, ಜಗತ್ತಿನ ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ಪಾಯಿಂಟ್ ಅದು. ಆ ಸನ್ಸೆಟ್ ಪಾಯಿಂಟ್ ಅಲ್ಲಿ ನಿಂತಾಗ ನಾವು ನದಿ ಹೆಂಗೆಂಗ್ ಹರ್ಕೊಂಡು ಬರುತ್ತೆ, ಎಷ್ಟು ದೂರದಿಂದ ಹರ್ಕೊಂಡ್ ಬರುತ್ತೆ ಅಂತ ನೋಡಿದ್ವಿ. ಕಣ್ಣು ಕಾಣಿಸುವಷ್ಟು ದೂರ ಹಸಿರು, ಕಣ್ಣು ಕಾಣಿಸುವಷ್ಟು ದೂರ ಸಾವಿರಾರು ಎಕರೆ ಕಾಡು. ಆ ಕಾಡಿನ ಬೇರುಗಳು, ಗಿಡಗಳ ನಡುವೆ ಬಿದ್ದ ಮಳೆ ಹನಿ ಹರ್ಕೊಂಡು ಬರಬೇಕಾದ್ರೆ ಅದರ ಸಾರವನ್ನೆಲ್ಲ ಹೀರ್ಕೊಂಡು
ಇಲ್ಲಿಗೆ ಬರಬೇಕಾದ್ರೆ ಅದರ ರುಚಿ ಹೆಂಗಿರುತ್ತೆ ಅಂತಂದ್ರೆ ಬಹುಶಃ ನನಗನ್ಸುತ್ತೆ ಜಗತ್ತಿನ ಅತ್ಯುತ್ತಮ ವನಸ್ಪತಿ ಇರುವಂತ ನದಿ ಯಾವುದಾದ್ರೂ ಇದ್ರೆ ಅದು ತುಂಗಾ ನದಿ ಅಂತ ನನಗನ್ಸುತ್ತೆ. ಹೇಗೆ ಹಿಮಾಲಯದಿಂದ ಹರಿದು ಬರುವಂತ ಗಂಗೆ ಉತ್ತರ ಭಾರತೀಯರಿಗೆ ಶ್ರದ್ಧಾ ಕೇಂದ್ರವೋ ಹಾಗೆ ದಕ್ಷಿಣದಲ್ಲಿ ಈ ಒಂದು ಮರ ಗಿಡ ಬೇರುಗಳ ಮೂಲಕ ಆ ಮಲೆನಾಡಿನಿಂದ ಹರಿದು ಬರುವಂತ ತುಂಗೆ ನಮಗೆಲ್ಲರಿಗೂ ಅಷ್ಟೇ ಪವಿತ್ರವಾಗಿದೆ. ಪ್ರೀತಿಯ ಬಂಧುಗಳೇ, ಭಾರತ ಅಂದ್ರೆ ಅದು ಸುಂದರವಾದ ಆಚರಣೆಗಳ ಒಂದು ದೊಡ್ಡ ಸಮೂಹ. ಅಮೆರಿಕ ದೇಶದ ಆಗಲೇ ಮಾತನಾಡಬೇಕಾದ್ರೆ ಸ್ವಾಮೀಜಿಯವರು ಆಲ್ಬರ್ಟ್ ಐನ್ಸ್ಟೀನ್ ನ ಮಾತನ್ನ ಹೇಳ್ತಾ ಇದ್ರು. ಹ್ಯೂಮನ್ ಬೀಯಿಂಗ್ ಕ್ಯಾನ್ ಡಿಟೋನೇಟ್ ದ ನೇಚರ್ ಆಫ್ ಪ್ಲುಟೋನಿಯಂ ಬಟ್ ನಾಟ್ ದ ಹೇಟ್ರೆಡ್ ಇನ್ ದ ಹಾರ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅನ್ನುವಂತ ಮಾತನ್ನ ಮಾರ್ಕ್ ಟ್ವೇನ್ ಅನ್ನುವಂತ ಅಮೆರಿಕ ದೇಶದ ಫಿಲಾಸಫರ್ ಒಬ್ಬ ಭಾರತ ದೇಶದ ಬಗ್ಗೆ 200 ವರ್ಷಗಳ ಹಿಂದೆ ಮಾತು ಹೇಳ್ತಾನೆ. ಅವನು ಹೇಳ್ತಾನೆ, ವಾಟ್ ಈಸ್ ಇಂಡಿಯಾ ಅನ್ನುವ ಪ್ರಶ್ನೆ ಕೇಳಿದಾಗ ಅವನ ಬಾಯಲ್ಲಿ ಬಂದ ಮಾತಿದು. ದಿಸ್ ಇಸ್ ಇಂಡಿಯಾ, ದ ಲ್ಯಾಂಡ್ ಆಫ್ ಡ್ರೀಮ್ಸ್ ಅಂಡ್ ಆಫ್ ರೊಮ್ಯಾನ್ಸ್, ಆಫ್ ಫ್ಯಾಬ್ಯುಲಸ್ ವೆಲ್ತ್ ಅಂಡ್ ಆಫ್ ಫ್ಯಾಬ್ಯುಲಸ್ ಪಾವರ್ಟಿ, ಆಫ್ ಜೀನಿ ಅಂಡ್ ಜೈಂಟ್ಸ್ ಅಂಡ್ ಅಲಾದಿನ್ ಲ್ಯಾಂಪ್ಸ್, ಆಫ್ ಫೆಮೈನ್ ಅಂಡ್ ಪೆಸ್ಟಿಲೆನ್ಸ್, ಆಫ್ ಟೈಗರ್ಸ್ ಅಂಡ್ ಎಲಿಫೆಂಟ್ಸ್, ದ ಕೋಬ್ರಾ ಅಂಡ್ ದ ಜಂಗಲ್, the country of 100 tongues, 1,000 religion, 2 million gods, cradle of human race, birthplace of human speech, mother of history, grandmother of tradition, the one sole country under the sun, which is endowed with an imperishable interest for an alien man, that country I call as India. ದಟ್ ಕಂಟ್ರಿ ಐ ಸಲ್ಯೂಟ್ ಆಸ್ ಭಾರತ್ ಅಂತ ಹೇಳಿ ಭಾರತ ದೇಶದ ಬಗ್ಗೆ 200 ವರ್ಷಗಳ ಹಿಂದೆ ಅಮೆರಿಕ ದೇಶದ ಒಬ್ಬ ಫಿಲಾಸಫರ್, ಒಬ್ಬ ತತ್ವಜ್ಞಾನಿ, ಒಬ್ಬ ಇತಿಹಾಸಜ್ಞ, ಒಬ್ಬ ಆಧ್ಯಾತ್ಮ ಜೀವಿ ಹೇಳಿದ ಮಾತಿದು. ಯಾಕೆ ಮಾತನ್ನು ಹೇಳ್ದ? ಅವನು ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ. ಕಂಟ್ರಿ ಆಫ್ 100 ಟಂಗ್ಸ್, 100 ಭಾಷೆಗಳು, 1000 ಭಾಷೆಗಳು, 1000 ರಿಲಿಜಿಯನ್, ಅನೇಕ ಧರ್ಮಗಳು, ಮತ, ನಂಬಿಕೆ, ಶ್ರದ್ಧೆಗಳು, ಮಿಲಿಯನ್ ಗಾಡ್ಸ್, ಕೋಟಿ ಕೋಟಿ ದೇವತೆಗಳು, ಕ್ರಾಡಲ್ ಆಫ್ ಹ್ಯೂಮನ್ ರೇಸ್, ಬರ್ತ್ ಪ್ಲೇಸ್ ಆಫ್ ಹ್ಯೂಮನ್ ಸ್ಪೀಚ್, ಮದರ್ ಆಫ್ ಹಿಸ್ಟ್ರಿ, ಇತಿಹಾಸದ ತಾಯಿ, ಮದರ್ ಆಫ್ ಹಿಸ್ಟ್ರಿ, ಗ್ರ್ಯಾಂಡ್ ಮದರ್ ಆಫ್ ಟ್ರೆಡಿಷನ್, ಸಂಪ್ರದಾಯಗಳ ಅಜ್ಜಿ. ಇಂಥ ಒಂದು ದೇಶ ಜಗತ್ನಲ್ಲಿ ಯಾವುದಾದ್ರೂ ಇದ್ರೆ, ಮಾನವ ಜನಾಂಗದ ತೊಟ್ಟಿಲು ಅಂತ ಕರೆಯುವ ದೇಶ ಇದ್ರೆ, ದಟ್ ಈಸ್ ಇಂಡಿಯಾ, ದಟ್ ಈಸ್ ಭಾರತ್ ಅಂತ ಹೇಳಿ ಅಮೆರಿಕ ದೇಶದ ಒಬ್ಬ ಪ್ರೊಫೆಸರ್ ಭಾರತದಂತ ದೇಶವನ್ನು ವರ್ಣಿಸ್ದ. ಯಾಕೆ ಅಂತಂದ್ರೆ ಭಾರತದಲ್ಲಿ ಅಷ್ಟು ಸಂಪ್ರದಾಯ ಇದೆ, ಅಷ್ಟು ವಿಭಿನ್ನತೆ ಇದೆ, ಅಷ್ಟು ವೈಚಾರಿಕತೆ ಇದೆ. ಇದೆಲ್ಲದರ ನಡುವೆ ಬದುಕ್ತಾ ಇರುವಂತ ದೇಶ ಇವತ್ತು ಎಲ್ಲೋ ಒಂದು ಕಡೆ ಮನುಷ್ಯನನ್ನ ಪ್ರೀತಿಸೋದು ಧರ್ಮ, ಮನುಷ್ಯ ಸರ್ವಜೀವಿಗಳನ್ನು ಕೂಡ ಗೌರವಿಸೋದು ಧರ್ಮ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಂಡು ಬದುಕಬೇಕಾಗತ್ತೆ. ಪ್ರಕೃತಿಯೊಳಗಡೆ ನಾವು ಪೂಜೆ ಮಾಡ್ತೀವಿ, ಗಂಗಾ ನದಿಯಲ್ಲಿ ಕೂಡ ಎಷ್ಟೋ ಸಾರ್ತಿ ಪೂಜೆ ಮಾಡ್ತೀವಿ. ಆದ್ರೆ ಆರತಿ ಮಾಡಿದ ನಂತರ ಆ ಊರಿನ ಫ್ಯಾಕ್ಟರಿಯ ನೀರನ್ನೆಲ್ಲ ಗಂಗಾ ನದಿಗೆ ಬಿಟ್ಬಿಡ್ತೀವಿ. ಆ ನೀರೊಳಗಡೆ ಸ್ನಾನ ಮಾಡಿದ್ರೆ ಏನ್ ಪರಿಸ್ಥಿತಿ ಆಗ್ಬೋದು ಮನುಷ್ಯಂದು? ಒಂದ್ ಕಡೆ ಪೂಜೆ, ಇನ್ನೊಂದ್ ಕಡೆ ಆ ನದಿ ಮೇಲೆ ನಡೀತಾ ಇರುವಂತ ಅತ್ಯಾಚಾರ ಇದು, ಆ ನದಿ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ಇದು. ಆಗ್ಲೇ ಪೂಜ್ಯರು ಮಾತನಾಡಬೇಕಾದ್ರೆ ಹೇಳಿದ್ರು, ನರಗಳಲ್ಲಿ ಹರಿಯುವ ರಕ್ತ ಶುದ್ಧವಾಗಿದ್ರೆ ದೇಹ ಸ್ವಸ್ಥವಾಗಿರುತ್ತೆ. ದೇಶದಲ್ಲಿ ಹರಿತಾ ಇರುವಂತ ನದಿಗಳು ಸ್ವಸ್ಥವಾಗಿ ಹರಿದ್ರೆ ಮಾತ್ರ ಒಂದು ದೇಶ ಸ್ವಸ್ಥವಾಗಿರುತ್ತೆ. ನದಿಗಳನ್ನು ಕಾಪಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಆಗ್ಲೇ ನಿರ್ಮಲನಾಥ್ ಸ್ವಾಮೀಜಿಯವರು ಹೇಳಿದ್ರು. ಬಹುಶಃ ನನಗನ್ಸುತ್ತೆ ನಾವು ನದಿಗೆ ಸಲ್ಲಿಸಬಹುದ ಅತಿಯಾದ ದೊಡ್ಡ ಪೂಜೆ ಏನು ಅಂದ್ರೆ, ನಾವು ನದಿಯ ತಟಗಳಲ್ಲಿ ಹೋಗಿ ಆ ಇಡೀ ಊರಿನ ಡ್ರೈನೇಜ್ ಅನ್ನ, ಬಹುಶಃ ನನಗನ್ಸು ಗೊತ್ತಿಲ್ಲ, ಶಿವಮೊಗ್ಗದಲ್ಲಿ ನಾನು ನೋಡಿದ್ದೆ ಹಿಂದೆ, ಇಡೀ ಡ್ರೈನೇಜ್ ಎಲ್ಲ ನದಿಗೆ ಬಿಟ್ಟಿದ್ರು. ಈಗಲೂ ಆ ಪರಿಸ್ಥಿತಿ ಇದೆಯೋ, ಸುಧಾರಿಸಿದ್ರೋ, ಬೇರೆ ಏನಾದ್ರೂ ಮಾಡಿದ್ರೋ ಗೊತ್ತಿಲ್ಲ. ಗಂಗಾ ನದಿ ಹರಿಯೋ ಪಾತ್ರದಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಸಿಟಿಗಳ ಡ್ರೈನೇಜು ಗಂಗಾ ನದಿಗೆ ಬಿಟ್ಟಿದ್ದಾರೆ. ಬಹುಶಃ ಭಾರತ ನಾವು ಮಾಡಬೇಕಿರೋ ಅತಿ ದೊಡ್ಡ ಪೂಜೆ ಏನು ಅಂದ್ರೆ, ಈ ನದಿಗೆ ಡ್ರೈನೇಜ್ ಅನ್ನು ಬಿಡ್ತಾ ಇರೋದನ್ನ ವಿರೋಧಿಸೋದ್ರ ಮೂಲಕ ಒಂದು ಅತ್ಯಂತ ದೊಡ್ಡ ಪೂಜೆಯ ಅವಶ್ಯಕತೆ ಭಾರತದಲ್ಲಿದೆ, ಭಾರತ ದೇಶದಲ್ಲಿದೆ. ಈ ದೇಶದಲ್ಲಿ ನಡೀಬಹುದಾದ ಅತ್ಯಂತ ದೊಡ್ಡ ಪೂಜೆ ಯಾವುದು ಅಂತಂದ್ರೆ ನದಿಗಳಿಗೆ, ಫ್ಯಾಕ್ಟರಿಗಳ ಕಸಕಡ್ಡಿಗಳನ್ನ, ಅಲ್ಲಿಗೆ ತ್ಯಾಜ್ಯಗಳನ್ನ ಏನ್ ಬಿಡ್ತಾ ಇದ್ದಾರೆ ಅದನ್ನ ತಡಿದೇ ಹೋದ್ರೆ ಯಾವ ಪೂಜೆಯಿಂದಲೂ ಕೂಡ ನದಿಯನ್ನ ನಾವು ಕಾಪಾಡ್ಕೊಳ್ಳೋದಕ್ಕಾಗದೇ ಇರುವಂತ ಸ್ಥಿತಿ ಬರುತ್ತೆ. ಈ ನದಿಗಳನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಆ ಥರದ ಒಂದು ನಿರ್ಧಾರಕ್ಕೆ ಇಡೀ ಭಾರತೀಯರು ಬರಬೇಕಾಗಿದೆ. ಅದರ ಜೊತೆಗೆ ಈ ಭಾವಗಳನ್ನೆಲ್ಲ ಯಾಕೆ ಹಿಂದೆ ಅವರು ಮಾಡಿದ್ದಾರೆ?
ನದಿಗೆ ಪೂಜೆ ಮಾಡುವಂಥದ್ದು, ಶಂಖ ಜಾಗಟೆ ಇದೆಲ್ಲವನ್ನು ಯಾಕೆ ಮಾಡಿದ್ರು ಅಂತಂದ್ರೆ ಬಹುಶಃ ನನಗನ್ಸುತ್ತೆ ಆ ಶ್ರದ್ಧೆ ಇದ್ರೆ ಕಡೆ ಪಕ್ಷ ಅದು ದೇವರು ಅನ್ನುವ ಭಾವ ಬಂದ್ರೆ ಮನುಷ್ಯ ಅದನ್ನ ಕೆಡಿಸಲ್ಲ ಅಂತ ಹೇಳಿ ಯಾವ್ದ್ಯಾವ್ದು ಉನ್ನತವೋ, ಯಾವ್ದ್ಯಾವ್ದು ಶ್ರೇಷ್ಠವೋ, ಯಾವ್ದ್ಯಾವ್ದನ್ನ ಕಾಪಾಡ್ಕೊಳ್ಬೇಕೋ ಅದೆಲ್ಲದರಲ್ಲಿ ದೈವತ್ವವನ್ನ ಕಾಣುವಂತ ಒಂದು ಪರಿಕಲ್ಪನೆಯನ್ನ ತಂದುಕೊಟ್ಟಿದ್ದಾರೆ. ಹೀಗಾಗಿ ಕುವೆಂಪು ಅನ್ನುವಂಥ ಒಬ್ಬ ಮಹಾಕವಿ ಮನುಷ್ಯನಿಗೆ ಹೇಳ್ತಾನೆ, ಶ್ರದ್ಧೆ ಅನ್ನೋದು ಬಹಳ ದೊಡ್ಡ ಸಂಗತಿ ಭಾರತ ದೇಶದಲ್ಲಿ. ಶ್ರದ್ಧೆ ಇರುವುದೇ ನಾಕ, ಅಶ್ರದ್ಧೆಯೇ ನರಕ. ಶ್ರದ್ಧೆ ಇದ್ದರೆ ಕೋಟಿ ದೇವರ ಮಗಾಳೆ. ಆ ಮಾತನ್ನ ಅವ್ರು ಹೇಳ್ತಾರೆ. ಅವ್ರು ಸುಂದರವಾಗಿ ಹೇಳ್ತಾರೆ, ಮಾನವನೇ ದೇವತೆಯು ನರನೇ ನಾರಾಯಣನು, ನಮ್ಮ ವಿಶ್ವಕ್ಕೆ ನಾವೇ ನಿರುಪಮಾದ್ಭುತವಯ್ಯ. ಕ್ರಿಸ್ತ ಬುದ್ಧರು ಎಲ್ಲ ಅಹಮಸ್ಮಿ ಸಾಗರದಿ ಮಿಂಚಿ ಮುಳುಗುವ ಬರಿಯ ಕಿರಿಯ ಬುದ್ಬುದವಯ್ಯ, ಕಿರಿಯ ಬುದ್ಬುದವಯ್ಯ. ಈ ಮಾತನ್ನು ಹೇಳಿದಂತ ಕುವೆಂಪು ಅವರನ್ನ ನಾವು ಸ್ಮರಿಸ್ಕೊಳ್ಬೇಕು. ಮಠಗಳು ಕೂಡ ಎಂಥ ಅದ್ಭುತವಾದ ಕೆಲಸ ಇವತ್ತು ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದಾರೆ. ಸ್ವಾಮೀಜಿಯವರು ಮಾಡ್ತಿರುವಂತ ಈ ಕಾರ್ಯದಲ್ಲಿ ನನಗೇನ್ ನೆನಪಾಗ್ತಾ ಇದೆ ಅಂತಂದ್ರೆ, ಯಾವ ದೇಶದಲ್ಲಿ ನೂರಾರು ಧರ್ಮಗಳಿದ್ದಾವೋ, ನೂರಾರು ಜಾತಿಗಳಿದ್ದಾವೋ, ಅವರೆಲ್ಲರೂ ಕೂಡ ಒಟ್ಟಾಗಿ ಬದುಕಬೇಕು ಅನ್ನುವ ಸಂದೇಶವನ್ನ ಕೊಡೋದಕ್ಕೋಸ್ಕರವೇ ಸ್ವಾಮೀಜಿ ಇವತ್ತು ಈ ಭಾಗದಲ್ಲಿ ಒಕ್ಕಲಿಗರಿಲ್ಲ, ಆದರೆ ಒಕ್ಕಲಿಗರ ಮಠದ ಜಗದ್ಗುರುಗಳನ್ನ ಆಹ್ವಾನಿಸಿ ವೇದಿಕೆ ಮೇಲೆ ಕೂರಿಸಿದ್ದಾರೆ. ಇವತ್ತು ಒಬ್ಬ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರನ್ನ ಆಹ್ವಾನಿಸಿದ್ದಾರೆ, ವಾಲ್ಮೀಕಿ ಪೀಠದ ಸ್ವಾಮೀಜಿಯವ್ರನ್ನ ಆಹ್ವಾನಿಸಿದ್ದಾರೆ, ಅವರ ಜೊತೆ ಜೊತೆಗೆ ಶ್ರೀಶೈಲದ ಜಗದ್ಗುರುಗಳನ್ನ ಕೂರಿಸಿದ್ದಾರೆ. ಆ ಮೂಲಕ ಅವರು ಹೇಳ್ತಿದ್ದಾರೆ, ಎಲ್ಲ ಧರ್ಮ, ಎಲ್ಲ ಮನುಷ್ಯ ಸಮಾಜ ಒಂದೇ ಅನ್ನುವ ಸಂದೇಶವನ್ನ ಇವತ್ತು ಈ ಮಠ ಸಾರ್ತಾ ಇದೆ. ಈ ಮಠ ಇಂಥದ್ದೊಂದು ಸಾರ್ಥಕವಾದ ಕೆಲಸವನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೂಲಕ ಸಾರುವಂತ ಕೆಲಸವನ್ನ ಮಾಡಿದೆ. ಹೀಗಾಗಿ ನಾನು ಈ ಮಾತನ್ನು ನೆನಪಿಸ್ಕೊಳ್ಬೇಕು. ಎಂಥ ಸುಂದರವಾಗಿ ಹೇಳ್ತಾರೆ, ಮನುಷ್ಯ ಗುಡಿ, ಚರ್ಚು, ಮಸೀದಿ ಒಳಗಡೆ ಹೋಗಿ ಬಾಗಲ್ ಬಡ್ಕೊಳ್ತಾ ಇದ್ದಾನೆ. ಆ ಬಾಗಲ್ ಹಾಕೊಳ್ತಿರುವಂತ ಮನುಷ್ಯನಿಗೆ ಒಬ್ಬ ವಿವೇಕಾನಂದರದೊಂದು ಸುಂದರವಾದ ಘಟನೆ ಬರುತ್ತೆ. ಯಾರೋ ಒಬ್ಬ ಶಿಷ್ಯ ವಿವೇಕಾನಂದರನ್ನು ಕೇಳಿದ್ರಂತೆ. ಕೇಳಿದ ಪ್ರಶ್ನೆ ಏನು ಅಂದ್ರೆ, ಸ್ವಾಮೀಜಿ ನಾನು ನಿತ್ಯ ಧ್ಯಾನ ಮಾಡ್ತಾ ಇದ್ದೀನಿ, ನನ್ಗೇನು ಆಧ್ಯಾತ್ಮಿಕ ಅನುಭವ ಆಗ್ಲಿಲ್ಲ ಅನ್ನಂತೆ. ತಕ್ಷಣ ವಿವೇಕಾನಂದರು ಕೊಟ್ಟ ಉತ್ತರ, ಏನ್ ಮಾಡ್ತೀಯ ನೀನು ನಿತ್ಯ ಧ್ಯಾನ ಮಾಡುವಾಗ? ಸ್ವಾಮೀಜಿ ನಾನು ಬಾಗಿಲು ಕಿಟಕಿ ಎಲ್ಲ ಹಾಕೊಂಡು ಕಣ್ಮುಚ್ಕೊಂಡು ಕೂತ್ಕೊಳ್ತೀನಿ, ಮೌನವಾಗಿ ಕೂತಿರ್ತೀನಿ ಸ್ವಾಮೀಜಿ ಅಂದ್ರಂತೆ. ಆಗ ತಕ್ಷಣ ವಿವೇಕಾನಂದರು ಹೇಳಿದ್ರಂತೆ, ಯೋಗಿ ಆಗುವಂತೆ ಮೊದಲು ಸಮಾಜಕ್ಕೊಂದು ಸ್ವಲ್ಪ ಉಪಯೋಗಿಯಾಗು, ಸಮಾಜಕ್ಕೆ ಉಪಯೋಗಿಯಾಗು. ಎಲ್ಲ ಬಾಗಿಲು ಹಾಕಿದ್ಯಲ್ಲ ತೆಗೆದ್ ನೋಡು, ಎಲ್ಲಿ ದೇವರು ಕಾಣಿಸ್ತಾನೆ ಅಂದ್ರೆ ಹಸಿದ ಹೊಟ್ಟೆಗಳಲ್ಲಿ ದೇವರು ಕಾಣಿಸ್ತಾನೆ, ದುಃಖಿಗಳ ಕಣ್ಗಳಲ್ಲಿ ದೇವರು ಕಾಣಿಸ್ತಾನೆ. ಹಸಿದವರ ಹೊಟ್ಟೆಯಲ್ಲಿ ದೇವರು ಕಾಣ್ಲಿಲ್ವಾ? ಗುಡಿ, ಚರ್ಚು, ಮಸೀದಿಗಳಲ್ಲಿ ದೇವರು ಕಾಣಿಸೋಕ್ ಸಾಧ್ಯ ಇಲ್ಲ. ಹಾಗಾಗಿ ಹಸಿದವರಲ್ಲಿ ಕಾಣು, ವಿಧವೆಯರ ಕಣ್ಣೀರಲ್ಲಿ ನೋಡು, ಅನಾಥರಲ್ಲಿ ದೇವರನ್ನ ಕಾಣು, ಈ ದುಃಖಿಗಳಲ್ಲಿ ದೇವರನ್ನ ಕಾಣಿಸ್ಕೋ. ದೀನ ದೇವೋಭವ, ದರಿದ್ರ ದೇವೋಭವ, ಅನಾಥ ದೇವೋಭವ ಅನ್ನುವಂಥ ಮಾತನ್ನ ಅವರ ಶಿಷ್ಯರಿಗೆ ಹೇಳಿದರಂತೆ. ಬಹುಶಃ ಸ್ವಾಮೀಜಿಯವರು ಅದೇ ರೀತಿಯಲ್ಲಿ ಇವತ್ತು ಪರಿಸರದಲ್ಲಿ ದೇವರನ್ನ ಕಾಣುವಂತ ಕೆಲಸ ಮಾಡ್ತಾ ಇದ್ದಾರೆ, ನದಿಯಲ್ಲಿ ದೇವರನ್ನ ಕಾಣುವಂತ ಕೆಲಸ ಮಾಡ್ತಿದ್ದಾರೆ, ಮಾತು ಬಾರದ ಮೂಕ ಪ್ರಾಣಿಗಳಲ್ಲಿ ದೇವರನ್ನ ಕಾಣುವಂತ ಕೆಲಸ ಮಾಡ್ತಿದ್ದಾರೆ. ಗುಡಿ, ಚರ್ಚು, ಮಸೀದಿಗಳನ್ನ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ರಾಷ್ಟ್ರಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮನಕ್ಕೆ ಅನ್ನುವಂತ ಆ ವಿಶ್ವ ಒಂದು ಭ್ರಾತೃತ್ವದ ಸಂದೇಶವನ್ನ ಯಾವ ಕನ್ನಡದ ಕವಿ ಇಡೀ ನಾಡಿಗೆ ಸಾರಿದ್ರು, ಯಾವ ಬಸವಣ್ಣನವರು ಇಡೀ ಮನುಕುಲವನ್ನ ಇವನ್ ಯಾರವ ಇವನ್ ಯಾರವ ಇವನ್ ಯಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಿರಯ್ಯ ಅಂತ ಸಾರಿದ್ರು, ಯಾವ ಭಕ್ತ ಕನಕದಾಸ ಕುಲ 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 ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗಳನ್ನ ಸಮಾಜದ ಮುಂದೆ ಇಂತಹ ಸಂತರು, ಇಂತಹ ಜಗದ್ಗುರುಗಳು, ಇಂತಹ ಮಠಪತಿಗಳು ಆ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ ಪ್ರಶ್ನೆಗಳು, ಇಂಥ ಗುರುಗಳೆತ್ತಿದಂತಹ ಮಾತುಗಳು ಇವ್ಯಾವೂ ಕೂಡ ಕವಿ ಸೃಷ್ಟಿಯ ಕೇವಲ ಒಂದು ರೀತಿ ಮನುಷ್ಯನನ್ನ ಮನರಂಜನೆಗಾಗಿ ಬರೆದ ಮಾತುಗಳಲ್ಲ, ಸಮಾಜವನ್ನ ಉಳಿಸೋದಕ್ಕೋಸ್ಕರ, ಗಾಢ ನಿದ್ರೆಯಲ್ಲಿದ್ದವರನ್ನ ಎಚ್ಚರಿಸೋದಕ್ಕೋಸ್ಕರ ಅವರು ನುಡಿದಂತ ಮಾತುಗಳು ಅಂತ ನಾನಾದ್ರೂ ಭಾವಿಸ್ತೀನಿ. ಇಷ್ಟೆಲ್ಲ ಮಾತುಗಳನ್ನು ಆಡ್ತಾ ಪ್ರೀತಿಯ ಬಂಧುಗಳೇ, ಇದು ಮಾತನಾಡುವವರು ಅನೇಕರಿದ್ದಾರೆ. ಹೀಗಾಗಿ ಅವರೆಲ್ಲರ ಸಮಯವನ್ನು ನಾನು ತಗೊಳ್ಳೋದು ತಪ್ಪಾಗತ್ತೆ. ನಾವು ಕೂಡ ದೂರದ ಬೆಂಗಳೂರಿಗೆ ಸಂಚಾರವನ್ನು ಮಾಡಬೇಕಾಗಿದೆ. ಹೀಗಾಗಿ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕೂಡ
ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ವಿಶೇಷವಾಗಿ ಶ್ರೀಶೈಲ ಜಗದ್ಗುರುಗಳು ಈ ವೇದಿಕೆ ಮೇಲಿದ್ದಾರೆ, ಅವರಿಗೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮಸ್ಕಾರ.